ಇವತ್ತೊಂದು ಸೆಷನ್ ಇರುವಂತದ್ದು ಸೊ ವೈ DXN. ಸೊ ನಾವು ಯಾಕೆ DXN ಅನ್ನು ಒಂದು ಕರಿಯರ್ ಆಗಿ ಚೂಸ್ ಮಾಡಬೇಕು, ಅದು ನಮ್ಮ ಲೈಫ್ ಅಲ್ಲಿ ಯಾವ ರೀತಿ ಬದಲಾವಣೆ ತರ್ತದೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಬಿಸ್ನೆಸ್ ಅಪರ್ಚುನಿಟಿ ಇನ್ ದ ವರ್ಲ್ಡ್. ಯಾಕೆ ಅಂತ ನಾವು ಇವತ್ತು ಒಂದು ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡಿ. आज के सेशन में जो आपको बताने वाले हैं कि वाई DXN इज द बेस्ट चॉइस एंड ये हमारा फ्यूचर और करियर बनाने में हमको कैसे मदद करेगी ये जो DXN अपॉर्चुनिटी, क्योंकि हमने ऑलरेडी बताया था कि DXN अप्रोच होने का तरीका हमारा सही रहता है, तो हमको ये DXN हमारे फ्यूचर बन जाएगी और हमारे फ्यूचर के लिए कैसा हेल्प करेगा, इसी बारे में आज आपको एक ट्रेनिंग होगी छोटी सी. सो कंटिन्यू सर. ಓಕೆ ಸೊ ಇವತ್ತಿನ ಒಂದು ಟೈಮ್ ಅಲ್ಲಿ ಸೊ ಪ್ರತಿಯೊಬ್ರು ವರ್ಕ್ ಯಾಕೆ ಮಾಡ್ತಾರೆ, ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪ್ರತಿಯೊಬ್ಬರಿಗೆ ಗೊತ್ತಿದೆ, ಸೊ ವರ್ಕ್ ಮಾಡೋದು ಒಂದೇ ಉದ್ದೇಶ. ಸೊ ನಮ್ಗೆ ಒಂದು ರೀಸನ್ ಏನಂತ ಹೇಳಿದ್ರೆ ವರ್ಕ್ ಫಾರ್ ಮನಿ. ಸೊ ಹಣಕ್ಕೋಸ್ಕರ ಪ್ರತಿಯೊಬ್ರು ದುಡಿತಾ ಇರ್ತಾರೆ. ಸೊ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ನಮ್ಮ ಜೀವನದ ಪ್ರತಿ ಒಂದು ನೀಡ್ಸ್ ಗಳನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸೊ ನಮ್ಗೆ ಹಣ ಅತಿ ಮುಖ್ಯ ಆಗಿರ್ತದೆ. आजकल हम काम क्यों करते हैं, तो ये तो सबको पता है. काम कोई ऐसे ही नहीं करता है कि हमें मोस्ट इम्पोर्टेंट जो चीजें हैं, हम जॉब या बिजनेस कुछ भी की चीजें में काम कर रहे हैं तो इनकम के लिए करते हैं. मोस्ट इम्पोर्टेंट चीज है वो मनी. तो हर एक पर्सन वर्क करते हैं फॉर मनी. ಸೊ ಇದಕ್ಕೆ ನಾವು ಚೂಸ್ ಮಾಡುವಂತದ್ದು ಏನಂತ ಹೇಳಿದ್ರೆ, ಒಂದು ಜಾಬ್ ಅನ್ನು ಚೂಸ್ ಮಾಡ್ತೇವೆ, ಇಲ್ಲದಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್, ಯಾವ್ದಾದ್ರು ಒಂದು ಸ್ಮಾಲ್ ಬಿಸ್ನೆಸಸ್ ಅಥವಾ ಅಗ್ರಿಕಲ್ಚರ್. ಸೊ ಇದನ್ನೆಲ್ಲ ನಾವು ಚೂಸ್ ಮಾಡ್ತಾ ಇರ್ತೇವೆ. तो मनी अर्न करने के लिए हम ज्यादा से ज्यादा लोग जो चूज करते हैं, एक जॉब रहता है, नहीं तो सेल्फ एम्प्लॉयमेंट रहता है, नहीं तो एग्रीकल्चर रहता है. ये सोर्स से ज्यादा लोग मनी अर्न करने की कोशिश करते रहते हैं. ಸೊ ನಾವು ಏನು ಹಣವನ್ನು ಅರ್ನ್ ಮಾಡ್ತೇವೆ, ಸೊ ಅದು ಪ್ರತಿಯೊಬ್ಬರಲ್ಲಿಯೂ ಖರ್ಚಾಗಿ ಹೋಗ್ತದೆ. ಅದನ್ನ ನಾವು ಎಕ್ಸ್ಪೆನ್ಸ್ ಅಂತ ಹೇಳ್ತೇವೆ. ಸೊ ಎಕ್ಸ್ಪೆನ್ಸ್ ಎಲ್ಲ ಯಾವುದಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಬೇಸಿಕ್ ನೀಡ್ಸ್ ಇರ್ತದೆ. ಅದು ಯಾವ್ದಂತ ಹೇಳಿದ್ರೆ ಫುಡ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಅದ್ರೊಟ್ಟಿಗೆ ಕ್ಲೋತ್, ಅದ್ರೊಟ್ಟಿಗೆ ಶೆಲ್ಟರ್. ಸೊ ಇದೆಲ್ಲ ಬೇಸಿಕ್ ನೀಡ್ಸ್. ಅದರ ಒಟ್ಟಿಗೆ ನೀಡ್ಸ್ ಕಂಟಿನ್ಯೂ ಇರ್ತದೆ. ಸೊ ಚಿಲ್ಡ್ರನ್ಸ್ ಎಜುಕೇಶನ್ ಇರ್ಬೋದು, ನಮ್ಗೆ ಬೇಕಾದ ಕೆಲವೊಂದು ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಅದು ಖರ್ಚಾಗಿ ಹೋಗ್ತಾ ಇರ್ತದೆ. अभी हम जितना भी पैसे कमाते हैं, जितना भी हमारे मनी अर्निंग होता है, उसके हिसाब से हमारे एक्सपेंडिचर्स भी होते रहते हैं. तो इसमें बेसिक एक्सपेंडिचर है वो ज्यादा से ज्यादा जाता है फूड, क्लोथ, जो कपड़ा हम बोलते हैं, जो पहनते हैं, जो हमको जरूरत रहता है वो कपड़े के ऊपर, और जो ज्यादा से ज्यादा शेल्टर के लिए. ये जो बेसिक जो खर्चा होता है, हम जो अर्न करते हैं उससे मनी ज्यादा से ज्यादा एक्सपेंडिचर में जाता है ये जो चीजों पे. उसके साथ हमारे चिल्ड्रन की एजुकेशन, उनकी परवरिश में भी खर्चा होता रहता है. ಸೊ ಮಂತ್ ಎಂಡ್ ಅಲ್ಲಿ ಸೊ ಪ್ರತಿಯೊಬ್ಬರ ಒಂದು ಅಕೌಂಟ್ ನೋಡಿದ್ರೆ, ಸೊ ಕೆಲವರಲ್ಲಿ ಸ್ವಲ್ಪ ಸೇವಿಂಗ್ಸ್ ಇರ್ಬೋದು, ಕೆಲವರಲ್ಲಿ ಬ್ಯಾಲೆನ್ಸ್ ಝೀರೋ ಆಗಿರ್ಬೋದು, ಇಲ್ಲದ್ರೆ ಕೆಲವರದ್ದು ಮೈನಸ್ ಬ್ಯಾಲೆನ್ಸ್ ಆಗಿರ್ಬೋದು. ಸೊ ಇದು ಒಬ್ಬ ಜಾಬ್, ಸೆಲ್ಫ್ ಎಂಪ್ಲಾಯ್ ಅಥವಾ ಸಣ್ಣ ಒಂದು ಬಿಸ್ನೆಸ್ ಮಾಡೋವರ ಒಂದು ಲೈಫ್ ಸ್ಟೈಲ್ ಆಗಿರ್ತದೆ. ಸೊ ಇಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕೇನಂತ ಹೇಳಿದ್ರೆ, ಸೊ ಇಲ್ಲಿ ನೀವು ಸಮಯ ಕೊಟ್ರೆ ಮಾತ್ರ ನಿಮ್ಗೆ ಹಣ ಸಂಪಾದನೆ ಸಿಗ್ತದೆ. ಹೆಚ್ಚು ಸಮಯ ಕೊಟ್ರೆ ಹೆಚ್ಚು ಹಣ ಸಿಗ್ತದೆ. ನಿಮ್ಗೆ ಸಮಯ ಕೊಡ್ಲಿಕ್ಕೆ ಆಗದಿದ್ರೆ ಸೊ ನಿಮ್ಗೆ ಹಣ ಸಿಗುವುದಿಲ್ಲ. ಇದನ್ನ ನಾವು ಆಕ್ಟಿವ್ ಟೈಪ್ ಆಫ್ ಇನ್ಕಮ್ ಅಂತ ಹೇಳ್ತೇವೆ. तो ये जो हमारे एक्सपेंडिचर होने के बाद जो मंथ एंड देखेंगे, तो इधर ज्यादा से ज्यादा लोगों के पास देखेंगे, तो एवरेज देखेंगे तो थोड़ा लोगों के पास थोड़ा सेविंग्स होता है, जो खर्चा होने के बाद जो बचता है वो थोड़ा सेव कर लेते हैं. कुछ लोगों का तो बैलेंस शीट जीरो में आ जाता है, क्योंकि उनके पास कुछ बचेगा नहीं, जितना कमा रहे उतना खर्चे हो रहे हैं. और कुछ लोगों का माइनस में जाता है, मतलब बैलेंस शीट माइनस आ जाता है, कुछ लोन या कर्जे में डूबे हुए हमको दिखाई देते हैं. और मोस्ट इम्पोर्टेंट जो चीज है, जो हम पैसे अभी जो कमा रहे हैं, जो हमारे टाइम के ऊपर, मतलब हम जो एक्टिव इनकम बोलते हैं, जितना हम टाइम देते हैं उतना हम कमाते हैं, जितना ज्यादा टाइम देते हैं उतना ज्यादा हम कमा रहे हैं. ಓಕೆ. ಸೊ ಅದ್ರ ಜೊತೆಗೆ ನಾವಿಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕೇನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಸೊ 95% ಆಫ್ ಪಾಪ್ಯುಲೇಷನ್ ಸೊ ಈ ಕ್ಯಾಟಗರಿಯಲ್ಲಿ ಇದ್ದಾರೆ.
ಏನಂತ ಹೇಳಿದ್ರೆ, ಸೊ ಟೈಮ್ ಕೊಟ್ರೆ ಹಣ ಸಿಗುವಂತ ಒಂದು ಕೆಟಗರಿಯಲ್ಲಿ 95% ಆಫ್ ಪೀಪಲ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ರಿಸರ್ಚ್ ಇನ್ನೊಂದು ವಿಷಯ ಒಂದು ಹೇಳ್ತದೆ ಏನಂತ ಹೇಳಿದ್ರೆ, ಸೊ ಪ್ರಪಂಚದ ಟೋಟಲ್ ವೆಲ್ತ್ ಏನಿದೆ, ಸೊ ಅದರ ಒಂದು 5% ಮಾತ್ರ ಇವರಲ್ಲಿ ಹಂಚಿ ಹೋಗಿದೆ ಅಂತ. ಸೊ ಆಕ್ಟಿವ್ ಇನ್ಕಮ್ ಯಾರು ದುಡಿತಾ ಇರ್ತಾರೆ ಅವರಲ್ಲಿ ಇರುವಂತ ಒಂದು ವೆಲ್ತ್ ಎಷ್ಟು ಅಂತ ಹೇಳಿದ್ರೆ, ವರ್ಲ್ಡಿನ ಟೋಟಲ್ ವೆಲ್ತಿನ 5% ಮಾತ್ರ, ಅದು 95% ಪೀಪಲ್ ಅದರಲ್ಲಿ ಸೊ ಇದಾಗಿದೆ, ಸ್ಪ್ರೆಡ್ ಆಗಿದೆ. ಸೊ ಇದನ್ನ ನಾನು ಇಲ್ಲಿ ರಿಚ್ ಪೀಪಲ್ ಅಂತ ಹೇಳುದಿಲ್ಲ, ಸೊ ಇವರು ಕಾಮನ್ ಪೀಪಲ್ ಅಂತ ಒಂದು ಕ್ಯಾಟಗರಿ ಮಾಡ್ತೇನೆ. ಇಲ್ಲಿ ಪುವರ್ ಪೀಪಲ್ ಅಂತ ವರ್ಡ್ ತೆಗೆದು ಇಟ್ಸ್ ಅ ಕಾಮನ್ ಪೀಪಲ್. ಸೊ ಈ 95% ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಅವರ ಆಕ್ಟಿವ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸಪೋಸ್ ಅವರಿಗೆ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಸೊ ಅವರಿಗೆ ಇನ್ಕಮ್ ಇಲ್ಲ, ಸೊ ಟೈಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಇನ್ಕಮ್ ಇಲ್ಲ. ಈ ರೀತಿಯ ಒಂದು ರಿಸ್ಕಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ. ये जो अभी जो देखेंगे जॉब सेल्फ एम्प्लॉयमेंट और एग्रीकल्चर करने वाले देखेंगे तो 95% दुनिया का जो लोग हैं यही करते आ रहे हैं। तो इधर आपको भी समझ आना चाहिए कि ये जो टाइम जितना दे रहे हैं उतना आपको मनी मिल रहा है, टाइम नहीं दे रहे तो मनी नहीं मिल रहा है। और दुनिया का जितना भी वेल्थ क्रिएशन हो रहा है उसका सिर्फ 5% इन लोगों के पास रहता है। इस इनको हम पुअर पीपल बता सकते हैं जो रिच डैड पुअर डैड में है, बट हम इधर एक कॉमनली बोल सकते हैं कि ये आम आदमी की जो जिंदगी है ऐसे गुजर रही है। तो 95% लोग यही काम करते हैं और दुनिया का जो क्या बोलते हैं कितना भी वेल्थ है वो सिर्फ ये जो लोगों के पास जो 95% लोगों के पास सिर्फ 5% जो मनी रहती है, जो दुनिया का जो जितना मनी मनी देखेंगे परसेंटेज उसका सिर्फ ये जो लोगों के पास सिर्फ 5% ही रहता है। ಇಲ್ಲಿ ನಾವು ಗಮನಿಸ್ಬೇಕಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಕನಸು ಇರ್ತದೆ, ಡ್ರೀಮ್ಸ್ ಅಂತ ಹೇಳ್ಬೋದು. ಅದು ಡ್ರೀಮ್ಸ್ ಏನಂತ ಹೇಳಿದ್ರೆ, ಒಂದು ಸಣ್ಣ ಡ್ರೀಮ್ಸ್ ಇಂದ ಸ್ಟಾರ್ಟ್ ಮಾಡ್ಬೋದು. ಒಂದೀಗ ಒಂದು ಬೈಕ್ ತಗೊಳ್ಳುವಂಥದ್ದು, ಒಂದು ಒಳ್ಳೆ ಬೈಕ್ ತಗೊಳ್ಳುವಂಥದ್ದು, ಅದ್ರ ಜೊತೆಗೆ ಮನೆಗೆ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಕಾರ್ ತಗೊಳ್ಳುವಂಥದ್ದು, ಅಥವಾ ಒಂದು ಒಳ್ಳೆ ಒಂದು ಮನೆ ತಗೊಳ್ಳುವಂಥದ್ದು. ಸೊ ಇದೆಲ್ಲ ಪ್ರತಿಯೊಬ್ಬರಿಗೆ ಡ್ರೀಮ್ ಇರ್ತದೆ. ಸೊ ಆದ್ರೆ ಇದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಈ ನಮ್ಮ ಜಾಬು ಸೆಲ್ಫ್ ಎಂಪ್ಲಾಯ್ ಅಲ್ಲಿ ಸಾಧ್ಯ ಆಗುದಿಲ್ಲ. ಆಗ ನಾವು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಸೊ ನಾವು ಸಪೋರ್ಟ್ ತಗೊಳ್ತೇವೆ, ಅದೇ ನಾವು ಲೋನ್ ತಗೊಳ್ಳುವಂಥದ್ದು. ಸೊ ಒಂದ್ಸರಿ ನೀವು ಲೋನಿಗೆ ಕಮಿಟ್ ಆದ್ರಿ ಅಂತ ಹೇಳಿದ್ರೆ, ಅದು ಬೈಕ್ ಇರ್ಬೋದು, ಕಾರ್ ಇರ್ಬೋದು, ಮನೆ ಇರ್ಬೋದು. ಸೊ ಆಗ ನಿಮ್ಮ ತಿಂಗಳ ಎಕ್ಸ್ಪೆಂಡಿಚರ್ ಕಡಿಮೆ ಆಗ್ತದ ಜಾಸ್ತಿ ಆಗ್ತದ ಕೇಳಿದ್ರೆ 100% ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಆಗ ನೀವಿಲ್ಲಿ ವರ್ಕಿಗೆ ಟೈಮ್ ಜಾಸ್ತಿ ಕೊಡ್ಬೇಕಾಗ್ತದೆ. तो इधर आप देखेंगे तो हर एक को एक ना एक ड्रीम रहता है, तो इनका बेसिक आशा रहता है। अभी यंगस्टर्स के पास देखेंगे तो उनको बाइक खरीदने का रहता है। तो एक एक ना घर में आपके पास बाइक रहेगा, उसके लिए आप काम करेंगे और काम से आप बाइक खरीद सकते हैं। आपके घर के लिए एक छोटी सी कार लेते हैं। उसके बाद किसी का रेंटेड घर रहता है तो उनका खुद का हाउस बनाने का ये सब आशाएं रखते हैं। ये जो छोटी छोटी ड्रीम से लेके इतना भी बड़ा सा ड्रीम इनका जो रहता है। और मोस्ट इम्पोर्टेंट क्या रहता है कि इनका जो होता है जो ये जो ड्रीम्स को फुलफिल करने के लिए जॉब या सेल्फ एम्प्लॉयमेंट या एग्रीकल्चर को डिपेंडेंट होते जाते हैं। और इधर जो हमें जो फुलफिल करने के लिए जो ड्रीम्स को फुलफिल करने के लिए ये लोग ज्यादा से ज्यादा लोग जो बैंक के पास जाते हैं जो फाइनेंशियल सपोर्ट के लिए जो कर्ज में लेते हैं। और जो लेने के बाद आपको एक बार लोन आपने ले लिया तो इधर आपका जो एक्सपेंडिचर है ऑलरेडी जितना भी हम लोग अर्न कर रहे हैं वो तो ऑलरेडी हमारे खर्चे में जा रहा है। साथ ही साथ हम जो ड्रीम फुलफिल करने के लिए जो कर्जे के पीछे जाते हैं और ये जो हम खरीदते हैं जो बाइक या कार या हमारा जो खुद का घर रहता है वो एक्सपेंडिचर में ही आता है, जो आपको कभी आपको खर्चा बढ़ाता ही कभी खर्चा कम नहीं करता है। ಸೊ ಇದನ್ನು ಒಬ್ರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ರಾಬರ್ಟ್ ಕಿಯೋಸಕಿ ಅಂತ, ಸೊ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬರ್ದಂತ ಬುಕ್ ಅನ್ನು ಬರ್ದಂತವರು, ಅವ್ರು ಏನ್ ಹೇಳ್ತಾರೆ ಹೇಳಿದ್ರೆ, ಈ ಕಾಮನ್ ಪೀಪಲ್ ಅವರ ಒಂದು ಲೈಫ್ ಸ್ಟೈಲ್ ಹೇಗಿರ್ತದೆ ಅಂತ ಹೇಳಿದ್ರೆ, ಅವರ ಒಂದು ಎಜುಕೇಶನ್ ಸಿಸ್ಟಮ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಸೊ ಒಂದು ರ್ಯಾಟ್ ರೇಸಿನ ರೀತಿಯಲ್ಲಿ ಇರ್ತದಂತೆ. ಸೊ ಎಜುಕೇಶನ್, ನೀವು ಒಂದು ಒಳ್ಳೆ ಎಜುಕೇಶನ್ ತಕೊಳ್ಳಿ, ಸೊ ಅದರೊಟ್ಟಿಗೆ ಒಂದು ಒಳ್ಳೆ ಕಂಪನಿಯಲ್ಲಿ ಒಂದು ಜಾಬ್ ಮಾಡಿ, ಸೊ ಕಂಪನಿಯವರು ಕೊಡುವ ಹಣದಿಂದ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿ, ಸಾಲ ಮಾಡಿ, ಲೈಫ್ ಟೈಮ್ ನೀವು ಅದಕ್ಕೋಸ್ಕರ ವರ್ಕ್ ಮಾಡಿ, ಒಳ್ಳೆ ಒಂದು ಹುಡುಗಿಯನ್ನು ನೋಡಿ ಮದುವೆ ಆಗಿ, ಸೊ ಮಕ್ಕಳಾದ್ಮೇಲೆ ಮಕ್ಕಳಿಗೂ ಸಹ ಒಂದು ಒಳ್ಳೆ ಎಜುಕೇಶನ್ ಕೊಡಿ, ಅವರಿಗೂ ಒಂದು ಸೇಮ್ ಜಾಬ್ ಹುಡುಕ್ಲಿಕ್ಕೆ ನೀವು ಕಲಿಸುವಂತದ್ದೇ ಈ ಒಂದು ರ್ಯಾಟ್ ರೇಸ್ ಅಂತ. ಸೊ ಲೈಫ್ ಟೈಮ್ ಎಷ್ಟು ಹಣ ಇದ್ರು ಸಹ ಈ ಹಣಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇರುವುದೇ ಈ ಕಾಮನ್ ಪೀಪಲ್ ನ ಒಂದು ಲೈಫ್ ಸ್ಟೈಲ್ ಆಗಿರ್ತದೆ. ये जो इंफॉर्मेशन है जो रिच डैड पुअर डैड जो बुक लिखे हुए जो फाइनेंशियल एक्सपर्ट है जो हमारे रॉबर्ट कियोसाकी इन्होंने बहुत सारे बुक्स भी लिखा है।
बट इधर आप देखेंगे तो ज्यादा से ज्यादा जो ये कॉमन पीपल है, ये जो इनका जो ये रैट रेस की जिंदगी रहता है। मतलब आप देखेंगे तो एक जो पेरेंट्स रहते हैं वो क्या करते हैं, अच्छा एजुकेशन देते हैं, एजुकेशन देने के बाद क्या बताते हैं बच्चों को, आप अच्छा सा जॉब करो, जॉब होने के बाद एक अच्छा सा काम पे उनको मिलने के बाद उनका शादी हो जाता है, शादी होने के बाद अगेन बच्चा हो जाता है, बच्चों को अगेन वही एजुकेशन सिस्टम में डालते हैं जो रैट रेस के पीछे भागने वाला, ये जो टोटल रैट रेस की जिंदगी रह जाएगी। मतलब वो ये इससे कुछ अलग इनका माइंडसेट नहीं रहता, क्योंकि यही जो करने में ये लोग बिजी रहते हैं। ಓಕೆ. ಸೊ ಆದ್ರಿಂದ ನಾವಿಲ್ಲಿ ಏನು ನಾವು ಲೈಫ್ ಅಲ್ಲಿ ಸಾಧನೆ ಮಾಡಿದ್ದೇವೆ ಅಂತ ಎಣಿಸ್ತೇವೆ. ಸೊ ಈ ಒಂದು 95% ಕ್ಯಾಟಗರಿ ಆಫ್ ಪೀಪಲ್ ಅವರು, ಸೊ ನಾನೇನೋ ಒಂದು ಬೈಕ್ ತಕೊಂಡೆ, ನನ್ನ ಕಾರ್ ತಕೊಂಡೆ, ಒಂದು ಮನೆ ತಕೊಂಡೆ ಅಂತ ಹೇಳಿದ್ರೆ, ಸೊ ನಿಜವಾಗಿ ಅಬ್ಸರ್ವ್ ಮಾಡಿ, ಎಲ್ಲಿವರೆಗೆ ನಿಮ್ಮ ಲೋನ್ ಕ್ಲಿಯರ್ ಆಗೋದಿಲ್ಲ, ಸೊ ಅಲ್ಲಿವರೆಗೆ ಈ ಎಲ್ಲ ವಸ್ತು ಸೊ ಬ್ಯಾಂಕಿನದ್ದು ಅಸೆಟ್ ಆಗಿರ್ತದೆ, ಸೊ ನಮ್ಮದು ಲಯಬಿಲಿಟಿ ಆಗಿರ್ತದೆ. ಸೊ ಲಯಬಿಲಿಟಿ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಹೊರೆ ಅಂತ ಹೇಳ್ತೇವೆ. ಸೊ ಯಾವ್ದಕ್ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ಹೇಳುದಂತಾದ್ರೆ, ಸೊ ಇದು ನಿಮ್ಮ ವ್ಯಾಲೆಟ್. ಸೊ ಈ ವ್ಯಾಲೆಟ್ಗೆ ಸೊ ಯಾವುದೇ ಒಂದು ವಸ್ತುವಿನಿಂದ ಇನ್ಕಮ್ ಬರ್ತದಂತಾದ್ರೆ ಅದನ್ನು ನಾವು ಅಸೆಟ್ ಅಂತ ಕರಿತೇವೆ, ಎಸೆಟ್ ಅಂತ ಕರಿತೇವೆ. ಸೊ ನಿಮ್ಮ ವ್ಯಾಲೆಟ್ ಇಂದ ಹಣ ಹೊರಗೆ ಹೋಗ್ತದಂತಾದ್ರೆ ಅದನ್ನು ನಾವು ಲಯಬಿಲಿಟಿ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಜೀವನ ಶೈಲಿಯಲ್ಲಿ ಕಾಮನ್ ಪೀಪಲ್ ಒಳಗಾಗಿರ್ತಾರೆ. ಸೊ ಅವರ ಡ್ರೀಮ್ ಅನ್ನು ಲಿಮಿಟ್ ಮಾಡ್ತಾ ಅಥವಾ ಎಕ್ಸ್ಪೆಂಡಿಚರ್ ಅನ್ನು ಕಡಿಮೆ ಮಾಡ್ತಾ ಒಂದು ಹಾರ್ಡ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ये जो 95% लोग है, तो इन्होंने इनका जो क्या बोलते हैं, इनका जो रैट रेस की जिंदगी कैसा रहता है, ये लोग इतना हार्ड वर्क करते हैं ड्रीम को फुलफिल करने के लिए। वो लोग सोचते हैं कि बाइक खरीद लिया, कार भी खरीद लिया, खुद का घर भी बना लिया, फिर भी वो क्या रहता है, जब तक इसका जो कर्ज रहता है, जो बैंक का लोन रहता है, तब तक वो बैंक की असेट होती है, हमारी असेट नहीं होती है। एक बार ये जो हमारे लोन क्लियर हो गया, उसके बाद हमारा जो होता है, हमारे साथ जो होता है, वो हमको समझ जाना चाहिए। लायबिलिटीज कैसे होता है, लायबिलिटीज मतलब क्या है, आपको इधर आपका एक पर्स है, समझ लीजिएगा ये आपका पॉकेट है, ये जो चीजों से आपका पास पैसा आ रहा है तो आपको असेट होता है। ये जो चीजों से के लिए आपका पैसा बाहर जा रहा है तो वो लायबिलिटीज कैटेगरी में आता है। यही बात हमको ठीक से समझनी है, लायबिलिटीज मतलब क्या है और असेट का मतलब क्या है। ಓಕೆ. ಸೊ ಈಗ ರಿಚ್ ಪೀಪಲ್ ಯಾವ ರೀತಿಯ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ ಅಂತ ನೋಡೋಣ. ಸೊ ರಿಚ್ ಪೀಪಲ್ ವರ್ಲ್ಡಿನಲ್ಲಿ ಒಂದು 5% ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಾರೆ. ಸೊ ನಾನಿಲ್ಲಿ ಕಾಮನ್ ರಿಚ್ ಪೀಪಲ್ ನಮ್ಮ ಸುತ್ತಮುತ್ತ ಕಾಣುವಂತವರಲ್ಲ. ಸೊ ಲೈಕ್ ಅಂಬಾನಿ ಅಂತ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಸೊ ಪರ್ಸನ್ಸ್ಗಳು, ಯಾರು ವರ್ಲ್ಡಿನ ರಿಚ್ ಪರ್ಸನ್ಸ್ ಓನ್ಲಿ 5% ಪೀಪಲ್ ಇರ್ತಾರೆ. ಸೊ ವರ್ಲ್ಡಿನ ಒಂದು ಟೋಟಲ್ ವೆಲ್ತಿನ 95% ಸೊ ಈ 5% ಪೀಪಲ್ ಹತ್ರ ಇರ್ತದೆ. ಸೊ ಇದು ಹೇಗೆ ಸಾಧ್ಯ? ಸೊ ಇದೊಂದು ಎಲ್ರಿಗೂ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್. तो ये जो बात है अभी समझ आना चाहिए। अभी हमारे पास जो हमारे आजू बाजू में जो रिच पीपल हम देखते हैं, एक्चुअली ये जो रिच पीपल के बारे में हम बात नहीं कर रहे हैं, हम जो बात कर रहे हैं जो दुनिया का 95% जो वेल्थ रहता है, सिर्फ ये जो 5% लोगों के पास रहता है। लाइक अंबानी आप देखेंगे, आप बहुत सारे बड़े बड़े जो बिल गेट्स देख सकते हैं, अदानी देख सकते हैं, मतलब ये जो बड़े बड़े जैसे रतन टाटा जी देख सकते हैं, इनके पास आपका दुनिया का 95% जो वेल्थ है जो इनके पास रहता है, ये एंटायर वर्ल्ड में आपको सिर्फ 5% लोगों के पास रहता है। तो आपको अभी सवाल रहेगा तो ये कैसे पॉसिबल है, इन लोगों के पास ही पैसा क्यों जाता है, ये लोग दुनिया का 95% वेल्थ कैसे क्रिएशन करते हैं, ये जो सवाल आपके मन में उठ रहा होगा, तो आपको अभी इसका जवाब मिलने वाला है। ಸೊ ನಾವು ಮನುಷ್ಯರು, ಸೊ ಅವರು ಮನುಷ್ಯರು. ಸೊ ಆದ್ರೆ ಅವರಲ್ಲಿ ಆ ಒಂದು ರಿಚ್ನೆಸ್ ಬಂತು, ಅವರಲ್ಲೂ ಆ ಒಂದು ಡ್ರೀಮ್ಸ್ ಫುಲ್ಫಿಲ್ ಮಾಡ್ತಾ ಒಂದು ರಿಚ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರಂತಾದ್ರೆ, ಸೊ ಇಲ್ಲಿ ನಮಗೂ ಮತ್ತು ಅವರಿಗಿರುವಂತ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಸೊ ನಮ್ಮ ಒಂದು ಯೋಚನೆಯೇ ಕಾರಣ ಆಗಿರ್ತದೆ. ಸೊ ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಆದಾಯ ಗಳಿಸುವುದರ ಜೊತೆಗೆ ಸೊ ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಎಸೆಟ್ ಅನ್ನು ಕ್ರಿಯೇಟ್ ಮಾಡೋದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ. ಸೊ ಕಾಮನ್ ಪೀಪಲ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಾವು ದುಡಿಯುವುದು, ಖರ್ಚು ಮಾಡೋದು, ಅದರೊಟ್ಟಿಗೆ ಲೋನ್ ಕಟ್ಟುದು, ಇದನ್ನು ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಾವು ಬ್ಯುಸಿ ಆಗಿರ್ತೇವೆ. तो अभी देखेंगे तो ये लोग भी इंसान ही है, हम भी इंसान है, तो ये लोग क्या करते हैं, ये लोग भी मनी अर्न करते हैं। मनी अर्न करने के बाद ये लोग असेट के पीछे ज्यादा दिमाग लड़ाते हैं, मतलब सिर्फ माइंडसेट बता सकते हैं। और जो 95% जो लोग है, जो कॉमन पर्सन है, इनका तो यही जिंदगी होता रहता है। वो फिर से जॉब पे जाते हैं, फिर से खर्चा करते हैं और लोन चुकाना रहता है, यही जो इनका पीछे यही इधर ही बिजी रहते हैं, और कुछ एसेट क्रिएट करने के पीछे इनका कोई सोच नहीं रहता है।
ನಾನು ನಿಮ್ಗೆ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಸೊ ಎಸೆಟ್ ಅಂದ್ರೆ ಏನು ಅಂತ ಹೇಳ್ಕೊಂಡು. ಸೊ ನಾವೀಗ ನಮ್ಮ ಹತ್ರ ಒಂದು ಬಿಲ್ಡಿಂಗ್ ಇದೆ ಅಂತ ಎಣಿಸಿ. ಸೊ ಬಿಲ್ಡಿಂಗ್ ಇದೆ. ಸೊ ಅದನ್ನ ನೀವು ರೆಂಟಿಗೆ ಕೊಟ್ರೆ ನಿಮ್ಗೆ ಅಲ್ಲಿ ರೆಂಟ್ ಸಿಗ್ತದೆ. ಸೊ ಅದ್ರ ಜೊತೆಗೆ ನೀವು ಎಫ್ ಡಿ ಅಲ್ಲಿ ಒಂದು ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಅಂತಾದ್ರೆ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಸಿಗ್ತದೆ. ಸೊ ನೀವು ಶೇರ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ ಅಂತಾದ್ರೆ ಸೊ ನೀವು ಇಲ್ಲಿ ಡಿವಿಡೆಂಟ್ ಸಿಗ್ತದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು ಏನ್ ಹೇಳಿದ್ರೆ, ನೀವು ಬಿಲ್ಡಿಂಗ್ ಮತ್ತು ಎಫ್ ಡಿ ಅಥವಾ ಶೇರ್ಸ್ ಗೆ ಇನ್ವೆಸ್ಟ್ ಮಾಡಿದ್ರಿ. ಸೊ ಇಲ್ಲಿ ನೀವು ಅದಕ್ಕೆ ಬರುವಂತ ಇಂಟ್ರೆಸ್ಟ್ ಅಥವಾ ರೆಂಟ್ ಡಿವಿಡೆಂಟಿಗೆ ನೀವು ವರ್ಕ್ ಮಾಡಿದ್ರ ಅಂತ ಹೇಳಿದ್ರೆ ವರ್ಕ್ ಮಾಡಿರೋದಿಲ್ಲ. ಯಾಕಂತ ಹೇಳಿದ್ರೆ ಸೊ ಮನಿಯೇ ನಿಮ್ಗೆ ಪುನಃ ಮನಿಯನ್ನು ಕ್ರಿಯೇಟ್ ಮಾಡ್ತದೆ. ಸೊ ನಿಮ್ಗೆ ಇಲ್ಲಿ ಸಮಯದ ಸ್ವಾತಂತ್ರ್ಯ ಸಿಗ್ತದೆ. इधर जो एग्जाम्पल जो वो लोग कैसे मनी को जनरेट करते हैं, तो इधर उनका जो एसेट है, जो उन्होंने जो मनी अर्न करने के बाद जो एसेट क्रिएट करने का मतलब एग्जाम्पल है, सिंपल है, जो वो लोग बिल्डिंग बनाते हैं बड़े बड़े और उधर से रेंट आता है, नहीं तो वो लोग कुछ फिक्स डिपॉजिट रखते हैं, उधर से इंटरेस्ट मिलता है, और जो कुछ शेयर्स में इन्वेस्टमेंट करते हैं तो शेयर से उनको डिविडेंड मिलता है। ये जो इन्वेस्टमेंट के लिए जो उधर जो पैसा अर्न होता है उसके लिए उनका टाइम लगता नहीं है, जो उनके लिए जो मनी ही काम करता है, जो जो इन्वेस्टमेंट करके वो लोग जो बनाते हैं जो एसेट, वो जो मनी ही उनको मनी बना के देता है, इसको बोलते हैं एसेट। ಓಕೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕೇನು ಹೇಳಿದ್ರೆ, ನಾನು ಇದೊಂದು ಕಾಮನ್ ಒಂದು ಎಕ್ಸಾಂಪಲ್ ಕೊಟ್ಟದ್ದು. ನಿಜವಾಗ್ಲೂ ಸೂಪರ್ ರಿಚ್ ಪೀಪಲ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅವರು ಮಾಡುವಂತದ್ದು ಸಿಂಪಲ್ ಆಗಿ ಸೊ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಅಥವಾ ಒಂದು ಒಳ್ಳೆ ಬಿಸ್ನೆಸ್ ಸಿಸ್ಟಮ್ ಗೆ ಇನ್ವೆಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಈ ಒಂದು ಯಾವುದು ಸೊ ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳಿಗೆ ಸೊ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಮುಖಾಂತರ ಅವರು ಸೂಪರ್ ರಿಚ್ ಆಗ್ತಾರೆ. ಸೊ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಹೊಸ ಹೊಸ ಟೈಪ್ ನ ಒಂದು ಬಿಸ್ನೆಸ್ ಗಳನ್ನು ಅವರು ಪ್ರಾರಂಭ ಮಾಡ್ತಾರೆ. वो लोग क्या करते हैं, वो लोग ये जो हमने सिंपल एक आपको एग्जाम्पल दिया था, वो लोग क्या करते हैं कि उनके लिए जो एक बिजनेस का सिस्टम को तैयार करते हैं, वो जो बिजनेस एक सिस्टम तैयार कर दिया, उसके ऊपर जो नया नया जो तरीके रहते हैं, जो नया नया जो बिजनेस सिस्टम आता है उसको अडॉप्ट करते हैं, और उधर जो बिजनेस सिस्टम चलता है इसके वजह से उनको इनकम आने लगता है। उनका टोटल जो माइंडसेट रहता है वो एसेट को क्रिएट करना, उधर से मनी जनरेट करने के लिए जो प्रिपरेशन चाहिए वो करते हैं। ಓಕೆ. ಸೊ ನಾನು ಇಲ್ಲೊಂದು ಈ ಒಂದು 4 ಕ್ವಾಡ್ರೆಂಟ್ ಅಂತ ತೋರಿಸ್ತೇವೆ. ಸೊ 95% ಪಾಪ್ಯುಲೇಷನ್ ಸೊ ಈ ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಒಂದು 5% ಈ ಕ್ಯಾಟಗರಿಯಲ್ಲಿ ಇರ್ತಾರೆ. ಸೊ ಇವ್ರ ಹತ್ರ ಇರುವ ಇನ್ಕಮ್ 5% ಮಾತ್ರ, ಇವ್ರ ಹತ್ರ ಇರುವಂತದ್ದು 95% ಇನ್ಕಮ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಆಗ ಆಗ ನಮ್ಗೆ ಈಗ ಒಂದು ಪ್ರತಿಯೊಬ್ಬರಿಗೆ ಆಸೆ ಏನಂತ ಹೇಳಿದ್ರೆ, ಸೊ ಈ ಕ್ವಾಡ್ರೆಂಟ್ ಇಂದ ಈ ಕ್ವಾಡ್ರೆಂಟ್ ಗೆ ಬರಬೇಕು ಅಂತ ಪ್ರತಿಯೊಬ್ಬರಿಗೆ ಆಸೆ ಇರ್ತದೆ. ಸೊ ಆದ್ರೆ ಒಂದು ದೊಡ್ಡ ಕ್ವಶನ್ ಏನಂತ ಹೇಳಿದ್ರೆ, ಸೊ ಇಲ್ಲಿ ಬರುವಂತದ್ದು ಸೊ ಮನಿ. ಸೊ ಇಷ್ಟು ದೊಡ್ಡ ಬಲ್ಕ್ ಹಣವನ್ನು ನಾವು ಎಲ್ಲಿ ಕ್ರಿಯೇಟ್ ಮಾಡುದು? तो सबका दिमाग में आ गया होगा अभी ये जो क्या है, तो ये जो ईबीएस है आप देखेंगे, तो ये जो क्वाड्रेंट है, तो आप अभी कौन से कैटेगरी में है हम करके देखेंगे तो 95% जो दुनिया के लोग आपको मिलते हैं जो एम्प्लॉयमेंट कैटेगरी में और सेल्फ एम्प्लॉयमेंट कैटेगरी में। इधर जितना टाइम देते हैं उतना मनी मिलता है। और जो बिजनेस और इन्वेस्टर ये लोग क्या करते हैं, एक बिजनेस को फॉर्मेट करते हैं और उसके पीछे इन्वेस्टमेंट करते हैं, इधर वो लोग के पास मनी बहुत जनरेट होता है। अभी सवाल इतना है कि जो एम्प्लॉय और सेल्फ एम्प्लॉयमेंट वाले का दिमाग में इतना ही है, इतना ह्यूज मनी हम किधर से लेके आए, जो बड़ा बिजनेस जो ये लोग करते हैं इतना इन्वेस्टमेंट हम कहाँ से लेके आए, ये आपका दिमाग में अभी सवाल उठ सकता है। तो आपके लिए जवाब अभी मिलने वाला है। ಸೊ ಬಿಸ್ನೆಸ್ ಅಂತ ಹೇಳಿದ್ರೆ ಸೊ ನಮ್ಗೆ ಕೆಲವೊಂದು ಮೈಂಡ್ ಸೆಟ್ ಇರಬೇಕು. ಒಂದು ರಿಸ್ಕ್ ತಗೊಳ್ಳಿಕ್ಕೆ ಗೊತ್ತಿರಬೇಕು. ಎರಡನೇದು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಇನ್ವೆಸ್ಟ್ಮೆಂಟ್ ಅದ್ರೊಟ್ಟಿಗೆ ನೀವು ಅಪರ್ಚುನಿಟಿಯನ್ನು ಹುಡುಕ್ಲಿಕ್ಕೆ ಗೊತ್ತಿರಬೇಕು. ಅದ್ರೊಟ್ಟಿಗೆ ನೀವು ಟೈಮ್ ಕೊಡ್ಲಿಕ್ಕೆ ಗೊತ್ತಿರಬೇಕು. ಟೈಮ್ ನೀವು ಈ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ 25 years 30 years ಒಂದು ನೆಕ್ಸ್ಟ್ ಜನರೇಷನ್ ವರೆಗೆ ಸಹ ನೀವು ಕ್ರಿಯೇಟ್ ಆದದ್ದು ನೋಡಿದ್ವಿ. ಈಗ ಅಂಬಾನಿಯ ಒಂದು ಒಂದು ಸಾಮ್ರಾಜ್ಯ ಹೇಗೆ ಕ್ರಿಯೇಟ್ ಆಯ್ತು, ಟಾಟಾದವರ ಒಂದು ಸಾಮ್ರಾಜ್ಯ ಹೇಗೆ ಕ್ರಿಯೇಟ್ ಆಯ್ತು, ಅದಕ್ಕೆ ಎಷ್ಟು ವರ್ಷ ಅಥವಾ ಎಷ್ಟು ಜನರೇಷನ್ ಸ್ಪೆಂಡ್ ಮಾಡಿದ್ದಾರೆ, ಅವರ ಟೈಮ್ ಮನಿ ಮತ್ತು ರಿಸ್ಕ್ ಇನ್ವೆಸ್ಟ್ಮೆಂಟ್ ಪ್ರತಿಯೊಂದನ್ನು ಅವರು ಎಷ್ಟು ಸ್ಪೆಂಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ನಿಮ್ಗೆ ಪ್ರತಿಯೊಂದು ಗೊತ್ತಿದೆ. ಅಪರ್ಚುನಿಟಿಯನ್ನು ಯೂಸ್ ಮಾಡಿದ್ದಾರೆ, ಹೇಗೆ ಯೂಸ್ ಮಾಡಿದ್ದಾರೆ ಅಂತ ಸಹ ನಿಮ್ಗೆ ಗೊತ್ತಿದೆ. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ರೆಡಿ ಇದ್ರೆ ಸೊ ನಾವು ಒಂದು ಬಿಸ್ನೆಸ್ ಓನರ್ ಆಗ್ಲಿಕ್ಕೆ ಆಗ್ತದೆ. ಸೊ ನಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತದೆ.
तो इधर बिजनेस करने के लिए वेरी सिंपल जो क्राइटेरिया है, एक है जो पहला है जो रिस्क लेने के लिए हम तैयार होना बहुत जरूरी है। सेकंड, इन्वेस्टमेंट, जो राइट इन्वेस्टमेंट राइट टाइम में करना। और थर्ड, जो जितना भी अपॉर्चुनिटी आता है उसके बारे में थोड़ा जानकारी लेना और उसको समझना। और मोस्ट इम्पोर्टेंट है जो कितना टाइम आप देना चाहते हो ये जो वेल्थ क्रिएट करने के लिए, 25 ईयर्स, 30 ईयर्स, और आपका जो जनरेशन आफ्टर जनरेशन ये बिजनेस चलने का जो माइंडसेट रहना चाहिए वो मोस्ट इम्पोर्टेंट है। ಓಕೆ, ಸೊ ಈಗ ನಾವು ನಮ್ಮ ಡ್ರೀಮ್ಸ್ ಅನ್ನು ಫುಲ್ಫಿಲ್ ಮಾಡ್ಬೇಕಂತಂದ್ರೆ, ಸೊ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ನ ರಾಬರ್ಟ್ ಕಿಯೋಸಕಿ, ಅದೇ ಅಲ್ಲದೆ ಬಿಲ್ ಗೇಟ್ಸ್, ಸೊ ಈ ಕೆಲವೊಂದು ಸಕ್ಸಸ್ಫುಲ್ ಪರ್ಸನ್ಸ್ ಸೊ ರೆಕಮೆಂಡ್ ಮಾಡುವಂತದ್ದು ಕಾಮನ್ ಪೀಪಲ್ ಗೆ, ಸೊ ನೀವು ಒಂದು ನಿಮ್ದೇ ಆದ ಒಂದು ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಅಂತ. ಸೊ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಸೊ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಸೊ ನಿಮ್ಮದೇ ಆದ ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡಿ ಅಂತ. ಸೊ ಆದ್ರೆ ಇಲ್ಲಿ ಚಾಲೆಂಜ್ ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರುವಂತದ್ದು, ಸೊ ಮನಿ ಬರುವಂತದ್ದು ಹೆವಿ ಇನ್ವೆಸ್ಟ್ಮೆಂಟ್ ಇದಾಗೋದ್ರಿಂದ ಸೊ ಎಲ್ಲರೂ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಆಗಿಕೊಂಡು ಈ ಕೆಟಗರಿಯಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಸೊ ಬಿಸ್ನೆಸ್ ಓನರ್ ಅಥವಾ ಇನ್ವೆಸ್ಟರ್ ಆಗ್ಲಿಕ್ಕೆ ಯಾರು ಟ್ರೈ ಮಾಡೋದಿಲ್ಲ. तो आपको ये जो बातें हैं जो अभी देखेंगे तो रॉबर्ट कियोसाकी रहेंगे या बिल गेट्स रहेंगे, वो लोग क्या बताते हैं कि आपको ये जो माइंडसेट के लिए आना मुश्किल एक ही चीज है कि आपके पास पैसे किधर से आता है। इसके लिए ज्यादा से ज्यादा लोग एम्प्लॉय और सेल्फ एम्प्लॉय कैटेगरी में आते हैं। और बिजनेस और इन्वेस्टर बन के आना है तो आपको एक ही सवाल रहता है, इतना बड़ा पैसा किधर से लेके आए। तो ಓಕೆ, इसके ಸೊ लिए ಇದು ಎಲ್ಲ ವಿಷಯ. ಓಕೆ, ಕಂಟಿನ್ಯೂ. इसके लिए माइंड योर ओन बिजनेस, मतलब आपका ही एक खुद का बिजनेस शुरू करने की आपकी जो माइंडसेट रहना चाहिए वो मोस्ट इम्पोर्टेंट है। ಓಕೆ, ಸೊ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ನಾವು ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದೆ. ಇದು ಹೇಗೆ ಸಾಧ್ಯ? ಪ್ರತಿಯೊಬ್ರು ಬಿಸ್ನೆಸ್ ಮಾಡಿದ್ರೆ ಸೊ ಇಲ್ಲಿ ಯಾರು ಕೆಲಸ ಮಾಡುದು, ಯಾರು ಸೆಲ್ಫ್ ಎಂಪ್ಲಾಯ್ ಮಾಡಿಕೊಂಡು ನಮ್ಗೊಂದು ಸರ್ವಿಸ್ ಕೊಡುದಂತ ಒಂದು ಕ್ವಶನ್ ಬರ್ತದೆ. ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಸೊ ಇಂಥ ಅವಕಾಶ ಯಾರಿಗಾರು ಕಾಮನ್ ಪೀಪಲ್ ಗೆ ಉಂಟಾ ಅಂತ ಹೇಳಿದ್ರೆ 100% ಇದೆ. ಸೊ ಇದರ ಒಂದು ಹಿಸ್ಟ್ರಿ ಹೇಳ್ತೇನೆ. ಸೊ 80 ವರ್ಷದಿಂದ ಇದೊಂದು ಸಕ್ಸಸ್ಫುಲ್ ಸಿಸ್ಟಮ್ ರನ್ ಆಗ್ತಾ ಇದೆ. ಸೊ ಅಮೆರಿಕದಲ್ಲಿ ಈಗ ಯಾರು ಮಿಲಿಯನರ್ಸ್ ಮಲ್ಟಿ ಮಿಲಿಯನರ್ಸ್ ಬರ್ತಾ ಇದ್ದಾರೆ ಅಂತಂದ್ರೆ 60% ಈ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ. ಸೊ ಆಲ್ರೆಡಿ ಇಂಡಿಯಾದಲ್ಲಿ ಈ ಒಂದು ಇಂಡಸ್ಟ್ರಿ 25 ಇಯರ್ಸ್ ಇಂದ ಇದೆ. ಸೊ ಈಗ ಒಂದು ರೈಟ್ ಫೇಸ್ ಅಲ್ಲಿ ಬರ್ತಾ ಇದೆ. ಅದ್ರ ಜೊತೆಗೆ ಸೊ ನಿಮ್ದೊಂದು ವಿಶೇಷತೆ ಏನಂತ ಹೇಳಿದ್ರೆ, ಸೊ ನಿಮ್ಮ ಪ್ರೆಸೆಂಟ್ ಜಾಬ್, ಬಿಸ್ನೆಸ್, ಪ್ರೊಫೆಷನ್ ಅನ್ನು ಬಿಡದೆ ಈ ಒಂದು ನಿಮ್ಮ ಒಂದು ಬಿಸ್ನೆಸ್ ಅನ್ನು ನೀವು ಓನ್ ಆಗಿ ಕ್ರಿಯೇಟ್ ಮಾಡುವಂತ ಒಂದು ಅವಕಾಶ ಈಗ ನಿಮ್ಮೆದುರಿಗಿದೆ. ಸೊ ಆದ್ರಿಂದ ಸೊ ಯಾರೇ ಇರ್ಲಿ, ಎಂಪ್ಲಾಯ್ ಇರ್ಲಿ, ಸೆಲ್ಫ್ ಎಂಪ್ಲಾಯ್ ಇರ್ಲಿ, ಈ ಒಂದು ಬಿಸ್ನೆಸ್ ಸಿಸ್ಟಮ್ ಗೆ ನೀವು ಬರುವ ಮುಖಾಂತರ, ಅದರ ಒಂದು ಪಾರ್ಟ್ನರ್ ಆಗುವ ಮುಖಾಂತರ ಸೊ ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಬಹುದು. तो आपको इतना बड़ा जो बिजनेस में आप बिजनेसमैन बनना चाहते हो तो पॉसिबल है, क्योंकि आज का जो सिचुएशन के लिए जो आज जो बूमिंग इंडस्ट्री बताते हैं वो जो ऑलरेडी आप देखेंगे तो 80 इयर्स का जो विंटेज है जो अमेरिका में ऑलरेडी ये शुरू हुई थी। और अभी देखेंगे तो इसमें सक्सेसफुल जो मिलियनर्स है आजकल, जितना भी नए मिलियनर्स आ रहे हैं, ये पूरा ये जो आज का जो हम बताने वाले हैं जो इन्फॉर्मेशन दे रहे हैं वही इंडस्ट्री से आ रहे हैं। अभी इंडिया में भी ये जो बिजनेस सक्सेसफुल होके 25 इयर्स में चल रही है। और भी मोस्ट इम्पोर्टेंट है इसकी खासियत क्या है कि आप एट प्रेजेंट जॉब कर रहे हो या आप कोई बिजनेस भी कर रहे हो, आप एग्रीकल्चर भी कर रहे हो या आपका कोई प्रोफेशन रहेगा, उसके साथ ही आप इसको आपका अपना लग सकते हो, आप ये बिजनेस में इन्वॉल्व हो सकते हो। ಓಕೆ, ಸೊ ಇದನ್ನ ನಾವು ಮೋರ್ ದೆನ್ ಎ ಬಿಸ್ನೆಸ್ ಅಂತ ಕರಿತೇವೆ. ಸೊ ಯಾಕೆ ನಾವು ಮೋರ್ ದೆನ್ ಎ ಬಿಸ್ನೆಸ್ ಅಂತ ಕರಿತೇವೆ ಅಂತ ಹೇಳಿದ್ರೆ, ಸೊ ಈಗ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರೆ ಸೊ ನಾವು ಎಸೆಟ್ ಯಾವ ರೀತಿ ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಈಗ ನಿಮ್ಮ ಹತ್ರ ಒಂದು ಇಂಡಸ್ಟ್ರಿ ಇದೆ ಅಂತ ಆದ್ರೆ ಸೊ ಅಲ್ಲಿರುವಂತ ಮೆಷಿನರಿ, ಬಿಲ್ಡಿಂಗ್ಸ್ ಅಥವಾ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿರ್ತದೆ ಸೊ ಅದು ನಿಮ್ದು ಅಸೆಟ್ ಆಗಿರ್ತದೆ. ಸೊ ಅದೇ ನಿಮ್ಮ ಹತ್ರ ಒಂದು ದೊಡ್ಡ ಒಂದು ಫಾರ್ಮ್ ಹೌಸ್ ಇದೆ ಅಂತ ಹೇಳಿದ್ರೆ ಅದು ನಿಮ್ದು ಎಸೆಟ್ ಆಗಿರ್ತದೆ. ಒಂದು ದೊಡ್ಡ ಒಂದು ಬಂಗ್ಲೋ ಇದೆ ಅಂತ ಆದ್ರೆ ಸೊ ಅದು ನಿಮ್ಗೆ ಒಂದು ಎಸೆಟ್ ಆಗಿರ್ತದೆ. ಸೊ ಆದ್ರೆ ಈ ಇಂಡಸ್ಟ್ರಿಯಲ್ಲಿ ಎಸೆಟ್ ಇರುವಂತದ್ದು ಹೇಳಿದ್ರೆ ಸೊ ದಟ್ ಇಸ್ ಪೀಪಲ್. ಸೊ ಜನರೇ ಇದರ ಒಂದು ಎಸೆಟ್. ಯಾಕಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಗೆ ಸೊ ನಿಮ್ಗೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಗತ್ಯ ಇರುವುದಿಲ್ಲ. ಸೊ ಜನರು ನಿಮ್ಗೆ ಅಸೆಟ್ ಆಗಿರ್ತದೆ. ಸೊ ಇದೇನಂತ ಹೇಳಿದ್ರೆ ಯಾರು ಕದಿಯಲಿಕ್ಕೆ ಆಗದಂತ ಒಂದು ಅಸೆಟ್.
ಸೊ ಈ ಒಂದು ಬಾಂಡಿಂಗ್ ನೀವು ಜನರೊಟ್ಟಿಗೆ ಕ್ರಿಯೇಟ್ ಮಾಡಿದ್ರೆ ಅಂತಾದ್ರೆ ಸೊ ನಿಮ್ಮ ಫ್ಯೂಚರ್ ಅನ್ನು ನೀವೇ ಕ್ರಿಯೇಟ್ ಮಾಡಬಹುದು. ಸೊ ರಾಯಲ್ಟಿ ಟೈಪ್ ಆಫ್ ಇನ್ಕಮ್, ರೆಸಿಡಿಯಲ್ ಟೈಪ್ ಆಫ್ ಇನ್ಕಮ್ ಅಥವಾ ವಿಲೇಬಲ್ ಇನ್ಕಮ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು. ಸೊ ಇದಕ್ಕೆ ನೀವು 20-25 years 30 years ನೆಕ್ಸ್ಟ್ ಜನರೇಷನ್ ವೇಟ್ ಮಾಡ್ಬೇಕಂತಿಲ್ಲ. ಇಟ್ಸ್ ಪಾಸಿಬಲ್ ಇನ್ 2 to 5 years. ओके, जो ये जो जो सिस्टम है जिसको मोर देन ए बिजनेस बोलते हैं, क्योंकि बड़े बड़े बिजनेसमैन लोगों की जो बड़े बड़े एसेट रहते हैं, उनका बड़े बड़े मैन्युफैक्चरिंग फैसिलिटीज, बड़े बड़े फैक्ट्रीज रहते हैं, उनका जो बड़े बड़े फार्म हाउस या बिल्डिंग रहते हैं, ये सब चीजें से उनका एसेट रहता है। इधर जो हम जो बताने वाले हैं, इसके लिए आपको एक बिगेस्ट एसेट है वो जो लोग है, जो पीपल बताते हैं, जो लोगों के साथ एक अच्छा बॉन्डिंग, अच्छा एक रिश्ता आप जोड़ने के लिए तैयार हो, तो 2 to 5 years में ये जो मल्टी मिलियनियर जो वेल्थ क्रिएशन करते हैं, ये आप भी कर सकते हैं। यही जो इसका एक खासियत है। ಓಕೆ, ಸೊ ಒಂದು ಬ್ರಿಟನ್ ನ ಒಬ್ಬ ದೊಡ್ಡ ಒಂದು ಬಿಸ್ನೆಸ್ ಪರ್ಸನ್, ಎಸ್ಪೆಷಲಿ ಅವ ಈ ಮೈನಿಂಗ್ಸ್ ಮಾಡುವನು. ಸೊ ಐರನ್ ಓರ್ ಅನ್ನು ಮೈನಿಂಗ್ಸ್ ಮಾಡಿ ಸೊ ಅದನ್ನು ಬಿಸ್ನೆಸ್ ಮಾಡುವ. ಅವನ ಒಂದು ಮಾತು ಏನಂತ ಹೇಳಿದ್ರೆ, ಸೊ ನೀವು ಸೊ ಇಷ್ಟು ದೊಡ್ಡ ಒಂದು ಸಾಮ್ರಾಜ್ಯ ಇಂಡಸ್ಟ್ರಿಯನ್ನು ಕಟ್ಟಿದ್ದೀರಿ ಹೇಗೆ ಅಂತ ಕೇಳಿದಾಗ ಅವ ಹೇಳಿದ ಉತ್ತರ ಏನಂತ ಹೇಳಿದ್ರೆ, ಸೊ ನಾನು ಮೈನಿಂಗ್ ಅಲ್ಲಿ ಹೇಗೆ ಒಂದು ಟನ್ ಗಟ್ಲೆ ಮಣ್ಣು ತೆಗೆದು ಅದರಲ್ಲಿ ನಾನು ಚಿನ್ನವನ್ನು ಅಥವಾ ಈ ಒಂದು ಐರನ್ ಅನ್ನು ನಾನು ತೆಗಿತೇನೆ, ಅದೇ ರೀತಿ ನಾನು ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ಬೆಳೆಸ್ಕೊಂಡು ಅವನಲ್ಲಿರುವ ಒಳ್ಳೆ ಗುಣಗಳು, ಅವನ ಒಂದು ಒಳ್ಳೆ ಟ್ಯಾಲೆಂಟ್ ಅನ್ನು ಗುರುತಿಸಿಕೊಂಡು ಅವನನ್ನು ಬೆಳೆಸಿದ್ರಿಂದ ನಾನು ಇಷ್ಟು ದೊಡ್ಡ ಇಂಡಸ್ಟ್ರಿ ಬೆಳೆಸಿದ್ದೇನೆ ಅಂತ ಹೇಳ್ಕೊಂಡು. ಸೊ ನಿಮ್ಗೆ ನೋಡಿರ್ಬೋದು ಇವನು, ಸೊ ಇಟ್ ವಾಸ್ ಫ್ರಮ್ ಇಂಗ್ಲೆಂಡ್. ಸೊ ಆ ಒಂದು ಇಂಡಸ್ಟ್ರಿಯಲಿಸ್ಟ್ ಸೊ ಹೇಳುವಂತ ಒಂದು ಕೋಟ್ ಸೊ ಇಲ್ಲಿ ಈ ಒಂದು ಇಂಡಸ್ಟ್ರಿಗೆ ತುಂಬಾ ಅಪ್ಲೈ ಆಗ್ತದೆ. जो गोल्ड का माइनिंग होता है, तो गोल्ड निकाल